ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಬಂದಾಯಿತು. ಮಹಾಯುತಿ ಒಕ್ಕೂಟ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದು ಕನ್ಫರ್ಮ್. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಯಾರಾಗ್ತಾರೆ? ಏಕನಾಥ್ ಶಿಂದೆ ಆಗ್ತಾರಾ, ಇಲ್ಲ ಫಡ್ನವೀಸ್ ಆಗ್ತಾರಾ, ಇಲ್ಲ ಅಜಿತ್ ದಾದಾ ಪವಾರ್ ಆಗ್ತಾರಾ? ಈ ರೀತಿಯಾದಂಥ ಪ್ರಶ್ನೆಗಳಿದ್ದೇ ಇದ್ದಾವೆ. ಅಜಿತ್ ದಾದಾ ಪವಾರ್ ಒಂದು ಕಡೆ ಸೈಡ್ಗಿಟ್ಟು ಬಿಡೋಣ, ಆದರೆ ಏಕನಾಥ್ ಶಿಂದೆ ಮತ್ತು ಫಡ್ನವೀಸ್ ಅವರ ನಡುವೆನೇ ಜಟಾಪಟಿ ನಡೀತಾ ಇದೆ. ಏಕನಾಥ್ ಶಿಂದೆ ಅವರು ಎಲ್ಲೋ ಒಂದು ಕಡೆ ಫಡ್ನವೀಸ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದ್ಯಾಕೋ ಏನೋ ಅಧಿಕಾರದ ಆಸೆ ಶುರುವಾಗ್ಬಿಟ್ಟಿದೆ. ಮತ್ತೆ ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆದಂಥವ್ರು, ಹಾಗಾಗಿ ಈ ಬಾರಿ ಮತ್ತೆ ಬಿಟ್ಟು ಬಿಡ್ತಾರ ಅಷ್ಟು ಈಸಿಯಾಗಿ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಹಠ ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಬನ್ನಿ ದೆಹಲಿಗೆ ಮಾತನಾಡೋಣ ಅಂತ ಕರೆದ್ರೆ ನಾನು ಬರಲ್ಲ ಅಂತ ಹೇಳಿದ್ರು. ಅದಾದ ನಂತರ ಅದು ಯಾಕೋ ಏನೋ ಬಿಜೆಪಿಯ ನಾಯಕರು ಬರಲೇಬೇಕು ಅಂತ ಕರೆದಾಗ ಓಡ್ ಹೋಗಿದ್ರು ಏಕನಾಥ್ ಶಿಂದೆ. ಅದಾದ ನಂತರ ತಂಡ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಕೊನೆಗೂ ಬಿಜೆಪಿ ಒತ್ತಡಕ್ಕೆ ತಂಡ ಹೊಡೆದ ಏಕನಾಥ್ ಶಿಂದೆ. ಅಮಿತ್ ಶಾ ಅವರ ಒಂದೇ ಒಂದು ಕರೆಗೂ ದೆಹಲಿಗೆ ಶಿಂದೆ ದೌಡಾಯಿಸಿದ್ದಾರೆ. ದೆಹಲಿಗೆ ಬರಲ್ಲ ಅಂತ ಹಠ ಹಿಡಿದು ಕೂತಿದ್ರು ಏಕನಾಥ್ ಶಿಂದೆ. ಆದ್ರೆ ನಿನ್ನೆ ಸಂಜೆ ಆಗ್ತಾ ಇದ್ದಂತೆ ದೆಹಲಿ ಫ್ರೆಷರ್ಗೆ ಪತ್ತರುಗುಟ್ಟಿ ಹೋಗಿದ್ದಾರೆ ಶಿಂದೆ. ಅವಸರದಲ್ಲೇ ಫಡ್ನವೀಸ್ ಜೊತೆಗೆ ಅಮಿತ್ ಶಾ ಭೇಟಿಯಾಗಿದ್ದಾರೆ ಶಿಂದೆ. ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ನೀವು ಸಿಎಂ ಆಗಲ್ಲ ಅಂತ ಖಡಕ್ ಆಗಿ ಹೇಳಿಬಿಟ್ಟಿದ್ದಾರೆ ಅಮಿತ್ ಶಾ. ಅಮಿತ್ ಶಾ ಖಡಕ್ ಮಾತಿನಿಂದ ಏಕನಾಥ್ ಶಿಂದೆ ಅವರು ಶಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನನಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನಾದರೂ ಕೊಡಿ, ಅಮಿತ್ ಶಾ ಬಳಿ ಮನವಿಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಏಕನಾಥ್ ಶಿಂದೆ. ಶಿಂದೆ ಬೇಡಿಕೆಗೆ ಅಮಿತ್ ಶಾ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಅಲ್ಲದೆ 3 ಪ್ರಬಲ ಖಾತೆಗಳನ್ನ ಏಕನಾಥ್ ಶಿಂದೆ ಕೇಳಿದ್ದಾರೆ. ಮೊದಲು ಫಡ್ನವೀಸ್ ಪದಗ್ರಹಣ ಆಗಲಿ, ಮುಂದೆ ಮಾತನಾಡೋಣ. ಶಿಂದೆಗೆ ಯಾವುದೇ ಭರವಸೆಯನ್ನ ನೀಡಿಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಅಮಿತ್ ಶಾ ನಿವಾಸದಿಂದ ನಿರಾಸೆಯಿಂದ ಹೊರ ಬಂದಿದ್ದಾರೆ ಏಕನಾಥ್ ಶಿಂದೆ. ಎಲ್ಲೋ ಒಂದ್ ಕಡೆ ಮೊದಲು ಏಕನಾಥ್ ಶಿಂದೆ ಅವರು ಫಡ್ನವೀಸ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ರಂತೆ. ಆದ್ರೆ ಅವರವರ ಒಂದಿಷ್ಟು ನಾಯಕರು ಇರ್ತಾರಲ್ಲ, ಇಲ್ಲ ನೀವೇ ಆಗಿ ಯಾಕೆ ಬಿಟ್ಕೊಡ್ಬೇಕು ಫಡ್ನವೀಸ್ ಅವರಿಗೆ ಅಂತ ಹೇಳಿ ಬಿಹಾರ ಮಾದರಿಯಲ್ಲಿ ನಾವು ಕೂಡ ಮುಖ್ಯಮಂತ್ರಿ ಆಗ್ಬಹುದು ಅಂತ ಹೇಳಿ ತಲೆಗೆ ತುಂಬಿ ಅವರನ್ನ ವಿರುದ್ಧವಾಗಿ ನಿಂತ್ಕೊಳ್ಳುವಂತ ಮಾಡಿಬಿಡ್ತಾರೆ. ಹಾಗಾಗಿನೇ ಇಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾವು ಕೂಡ ಸಪೋರ್ಟಿವ್ ಆಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಬಿಜೆಪಿಯವರು ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಅದರಲ್ಲೂ ಬನ್ನಿ ಮಾತನಾಡೋಣ ಅಂತ ಕರೆದ್ರೆ ಮೊದಲಿಗೆ ನಾನು ಬರೋದೇ ಇಲ್ಲ ಅಂತ ಹೇಳಿ ಹಠ ಹಿಡಿದು ಕೂತ್ಕೊಂಡ್ಬಿಟ್ಟಿದ್ರು ಮಹಾರಾಷ್ಟ್ರದಲ್ಲೇ. ಅದಾದ ನಂತರ ಬರಲೇಬೇಕು ಅಂದಾಗ ಎದ್ನೋ ಬೆದ್ನೋ ಅಂತ ಓಡ್ ಹೋಗಿದ್ದಾರೆ. ಅಮಿತ್ ಶಾ ಅವರನ್ನ ಏನು ಫಡ್ನವೀಸ್ ಅವರ ಜೊತೆಗೇನೆ ಇಲ್ಲಿ ಶಿಂದೆ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಬಿಟ್ಟು ಕೊಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದಾದ ನಂತರ ಶಾಕ್ ಆಗಿದೆ ಏಕನಾಥ್ ಶಿಂದೆ ಅವರಿಗೆ. ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನನಾದರೂ ಕೊಡಿ ನನಗೆ ಅಂತ ಕೇಳಿದಾರಂತೆ. ಅದಕ್ಕೂ ಕೂಡ ಅಮಿತ್ ಶಾ ಅವರಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಹಾಗಾಗಿ ಏನು ಮಾಡ್ತಾರೆ ಹಾಗಾದರೆ ಏಕನಾಥ್ ಶಿಂದೆ? ಬಂಡಾಯ ಹೇಳ್ತಾರಾ, ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ.